ಇಷ್ಟಪಡ್ತಿದ್ದೀನಿ ನಾನು 2 ವರ್ಷದಿಂದ ಇಷ್ಟಪಟ್ಬಿಟ್ಟಿದ್ದೀನಿ. ನಮ್ಮ ಅಮ್ಮಂಗೆ ನಾನು ಲವ್ ವಿಷಯ ಹೇಳ್ತಾ ಇದೀನಿ. ಏನು ಒಳ್ಳೇದಾದ್ರೆ ಹೇಳ್ತೀನಿ, ಕೆಡ್ತಾದ್ರೆ ಕಪ್ಪಳಕ್ ಬರೆಸ್ತೀನಿ. ಹಿಂಗ್ ಹೋಗ್ಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ತಮಾಷೆ ಮಾಡ್ತಿದೀರಾ ಐಶಾ ನೀನು? ಹೋಗಿ ಪಾತ್ರೆಯ ತಿಕ್ಕು ಬಿಡು, ಇನ್ನೊಂದ್ ಪಾತ್ರೆ ಐತೆ ಅದನ್ನು ತಿಕ್ಕು ಬಿಡು ಸಾಕು. ಖುಷಿ ಅಲ್ಲ ಕಣ, ನೀ ಮನ ಮರ್ಯಾದಿಲ್ವಾ? ಫ್ಯೂಚರು ಕಾಣಿಸ್ತೈತೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಹಾಯ್ ಕರ್ನಾಟಕ ಜನತೆಗೆ ಈ RK ಕನ್ನಡಿಗ ಮಾಡುವ ನಮಸ್ಕಾರಗಳು. ಗೈಸ್, ಇವತ್ ವಿಷಯ ಏನಪ್ಪಾ ಅಂತಂದ್ರೆ, ನಾನು ನಮ್ಮ ಅಮ್ಮಂಗೆ ನಾನು ಲವ್ ವಿಷಯ ಹೇಳ್ತಾ ಇದೀನಿ. ನಮ್ಮ ಅಮ್ಮಂಗೆ ಹೆಂಗ್ ಕನ್ವಿನ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೀವು ನಮ್ಮ ಅಮ್ಮಂಗ್ ವೇಟ್ ಮಾಡ್ತಾ ಇದೀನಿ ನಾನು ಲವ್ ವಿಷಯ ಕನ್ವಿನ್ಸ್ ಮಾಡಕ್ಕೆ. ಬಂದ ತಕ್ಷಣ ನಮ್ಮ ಅಮ್ಮಂಗೆ ಖುಷಿ ಆಗ್ಲಿ ಅಂತ ಎಲ್ಲ ಫುಲ್ ಮನೆಯಲ್ಲೆಲ್ಲ ಕಸ ಎಲ್ಲ ಹೊಡಿತಾ ಇದೀನಿ ಕುತ್ಕೊಂಡು. ಯಾವತ್ತು ಕಸ ಹೊಡೆದ್ರೆ ಇವತ್ತು ಕಸ ಹೊಡಿತಾ ಇದೀನಿ. ಮತ್ತೆ ಇವಾಗ ಟೀ ಮಾಡ್ಬೇಕು, ನೆಲ ಒರೆಸ್ಬೇಕು. ಅಯ್ಯೋ 1000 ಕೆಲಸ ಐತಿ ನಮ್ಮನ್ ಕನ್ವಿನ್ಸ್ ಮಾಡ್ಬೇಕು. ಈಗ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಒಂದ್ ಲವ್ ಒಪ್ಸಕ್ಕೆ ಗೈಸ್ ಇವೆಲ್ಲ ಮಾಡ್ಬೇಕು. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು. ಮುಂದೆ ಫ್ಯೂಚರು ಕಾಣಿಸ್ತೈತಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಯಾಕೆ ಲವ್ ಮ್ಯಾರೇಜ್ ಎಲ್ಲ ನಮ್ಗೆ ಅದು ಒಪ್ಸದೆ. ನಾವ್ ಯಾರ ಕಡೆ ಡಿಬಸ್ ಕಡೆ ಒಂದ್ಸಲಿ ಕೈ ಹಿಡಿದ್ರೆ ಕೈ ಬಿಡೋ ಮಗನೇ ಅಲ್ಲ ನಾವು. ಏನಂತೀರಾ? ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಹಳೆ ಪಾತ್ರೆ, ಹಳೆ ಕಬ್ಬುಣ, ಹಳೆ ಪೇಪರ್ ಕೆಳ ಹೋಗಿ ಈ ಪ್ರೀತಿ ಈ ಪ್ರೇಮ ಬಲಿ ಬೇಜಾರ ಹೋಗಿ. ಪಾತ್ರೆಯ ತಿಕ್ಕು ಬಿಡು, ಇನ್ನೊಂದ್ ಪಾತ್ರೆ ಐತೆ ಅದನ್ನು ತಿಕ್ಕು ಬಿಡು ಸಾಕು. ಶೆಬಿನ ಗುರುವೆ, ಒಂದ್ ಲವ್ ಒಪ್ಸಕ್ಕೆ ಎಲ್ಲಾ ಮಾಡ್ಬೇಕಲ್ಲ ಗುರುವೆ. ಫಸ್ಟ್ ನಮ್ಮ ಅಮ್ಮನ ಒಪ್ಸ್ತೀನಿ, ಆಮೇಲೆ ನಮ್ಮ ಅಕ್ಕನ ಒಪ್ಸ್ತೀನಿ, ಆಮೇಲೆ ನಮ್ಮ ಅಪ್ಪನ ಒಪ್ಸ್ತೀನಿ. ಯಾವತ್ತಿದ್ರು ಚಿಕ್ಕದಿಂದ ಮೇಲೆ ಬರ್ಬೇಕು, ಮೇಲಿಂದ ಚಿಕ್ಕ ಬರ್ಬಾರ್ದು ಗೈಸ್. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಕ್ಚುಲಿ ನಮ್ಮ ಅಮ್ಮಂಗೆ ಕಾಫಿಗಿಂತ ಟೀನೇ ಇಷ್ಟ. ಸೊ ಅದಕ್ಕೆ ಸ್ಟ್ರಾಂಗ್ ಆಗಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಕಾಫಿ ಮಾಡೋಣ ಅಂತ ಟೀ ಮಾಡೋಣ ಅಂತ ಅನ್ಕೊಂಡಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವಾಗ ಟೀ ಮಾಡ್ತಾ ಇದೀನಿ. ಹೆಂಗ್ ಟೀ ಮಾಡಿದ್ರೆ ನಾನ್ ಟೀ ಮಾಡಿ ಕುಡಿದ್ರೆ ಅಮ್ಮಂಗೆ ಫುಲ್ ಖುಷಿ ಆಗ್ಬೇಕು. ಖುಷಿ ಆಗಿದ ತಕ್ಷಣ ನನ್ ಪ್ರೀತಿ ವಿಷಯ ಹೇಳಿದ್ದೆಲ್ಲ ಒಪ್ಕೊಂಡ್ಬಿಡ್ಬೇಕು. ಅಷ್ಟ್ ಚೆನ್ನಾಗ್ ಮಾಡೋಣ ಟೀ ನೋಡಿದ್ರೆ ಒಂದ್ ಸಾಂಗ್ ಗ್ಯಾಪ್ ಇರುತ್ತೆ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದ್ರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸರ್ ರಂಬಿಸಿ, ಈ ಮಗ್ಗದಿಂದ ಆ ಮಗ್ಗಕ್ಕೆ ಸವಿರಿಸಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ ಡಮಲ್ ಡಿಮಿ ಡಕ್ಕ. ನಂದು ಇವತ್ತು ನಮ್ ಪ್ರೀತಿ ವಿಷಯ ಹೇಳ್ತೀನಿ ನಮ್ಮ ಅಮ್ಮಂಗೆ ಪಕ್ಕ. ನಮಗೆ ಟೀ ಇಷ್ಟ, ಅದಕ್ಕೆ ಫುಲ್ ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕೊಡ್ತಾ ಇದ್ವಿ. ಮಾತಾಡಮ್ಮ ಸ್ಟ್ರಾಂಗ್ ಟೀ ಬಂದ್ರು. ಹೆಂಗ್ ಒಪ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ, ಫುಲ್ ಭಯ ಆಗ್ತೈತಿ. ಹೆಂಗ್ ಒಪ್ಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಟ್ರೈ ಮಾಡ್ತೀನಿ ಪಕ್ಕ. ಇನ್ನ ಒಣಗಿಲ್ಲ ಕಣಮ್ಮ, ಇನ್ನ ಒಣಗಿಲ್ಲ. ನಮ್ಮಮ್ಮ ಒಪ್ಸ್ಬೇಕು. ಗರಂ ಅಲ್ಲವ್ರೆ, ಬಟ್ಟೆ ಒಣಗಿಲ್ಲ, ಬಟ್ಟೆ ವಾಷಿಂಗ್ ಮಿಷಿನ್ ಆಗಿಲ್ಲ, ಕರ್ಕೊಂಡ್ಬರ್ತೀನಿ. ಹೇಳ್ತೀನಿ ಆಯ್ತು, ಏನು ಕುತ್ಕೋ ಹೇಳ್ತೀನಿ. ಒಂದ್ ವಿಷಯ ಹೇಳ್ತೀನಿ, ಬೇರೆ ಮಾಡ್ಕೊಂಬಾರ್ದು. ಏನ್ ಹಾಳು ಮಾಡಿಕ್ಕಿದೀಯ? ಏನು ಹಾಳು ಮಾಡಕ್ಕಿಲ್ಲ, ಒಂದ್ ಹೇಳ್ತೀನಿ ಖುಷಿ. ಇದು ಒಂದ್ ಮಾತೆ ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬಾರ್ದು, ಹೊಡಿಬಾರ್ದು. ಏನು ಒಳ್ಳೇದಾದ್ರೆ ಹೇಳ್ತೀನಿ, ಕೆಡ್ತಾದ್ರೆ ಕಪ್ಪಳಕ್ ಬರೆಸ್ತೀನಿ.
ನಾನು ಹ್ಮ್ ನಾನು ಹ್ಮ್ ಹೆಂಗೆ ಹೇಳಿದ್ರೆ ಗೊತ್ತಾಗ್ತಿಲ್ಲ ಈಗ ಅದ್ರದ್ದು. ಹೇಳು. ನಾನು ನಾನು ಒಬ್ರನ್ನ ಇಷ್ಟಪಡ್ತಿದ್ದೀನಿ ಇಷ್ಟಪಡ್ತಿದ್ದೀನಿ ಲವ್ ಮಾಡ್ತಾ ಇದ್ದೀನಿ. ನಿನಗೈತೆ ಮುಂದಕ್ ನಿನಗೈತೆ ಪಚಕ್ ಪಚಕ್ ಅನ್ಕೊಂಡು ಸುಮ್ನೆ ಇದ್ ಬಿಡು ಆಯ್ತು. ಸುಮ್ನೆ ಇದ್ ಬಿಡು ಆಯ್ತು ಆಯ್ತಾ? ಈಗ ಹೇಳ್ ನಿಜ ಇಷ್ಟಪಡ್ತಾ ಇದ್ದೀನಿ. ಅವ್ರು ನಿನ್ ಜೊತೆ ಅವಳು ನಿನ್ ಜೊತೆ ಮಾತಾಡ್ಬೇಕಂತ. ಯಾರನ್ನಂತಾನು ಮಾತಾಡಲ್ಲ. ಮುಂಚೆ ಹೋದ್ರೆ ಕೇಳ್ ಇವೆಲ್ಲ ಮಾತಾಡ್. ಸರಿ ಇರಲ್ಲ. ಆಯ್ತು ಮಾತಾಡು, ಒಂದ್ ನಿಮಿಷ ಮಾತಾಡು ಅಷ್ಟೇ, ಮಾತಾಡ ಪ್ಲೀಸ್. ಮುಂಚೆ ಯಾರೇ ಒಬ್ಬ ನಾನು ನೋವು ತಿಂದಿದ್ಯಾ ನನಗೆ ಗೊತ್ತು ಎಲ್ಲನ. ಆಯ್ತು ನಾನು ಯಾರ ಜೊತೆ ಏನು ಮಾತಾಡಲ್ಲ, ಮಾತಾಡ್ಬೇಕಂತ ಮಾತಾಡಲ್ಲ. ಅವ್ರ ಹತ್ರ ಪ್ಲೀಸ್ ಪ್ಲೀಸ್ ಮಾತಾಡ್ಬೇಕಂತ ಮಾತಾಡು. ನಾನು ಮಾತಾಡಲ್ಲ. ನಾನು ಯಾರ ಪ್ಲೀಸ್ ಜೊತೆ ಅಮ್ಮ, ನಾನು ನಾಳೆ ಪ್ಲೀಸ್ ನೋವು ಅಮ್ಮ, ತಿಂದಿದ್ದೀನಿ ಆಯ್ತಾ? ಅರ್ಥ ಮಾಡ್ಕೊಮ್ಮ ಪ್ಲೀಸ್. ಹಲೋ ಕಟ್ ಮಾಡ. ಹಲೋ ಹಲೋ ಮಾತಾಡ್ಬೇಕಂದ್ರೆ ಅಮ್ಮ ಜೊತೆ ನಾನು ಮಾತಾಡ್ಬೇಕಂದ್ರೆ ಮಾತಾಡಲ್ವಾ ಯಾರ ಜೊತೆ ಮಾತಾಡ್ಬೇಕು? ಮಾತಾಡಮ್ಮ, ಒಂದ್ ಮಾತು ಮಾತಾಡಮ್ಮ. ಇಲ್ಲ ನನ್ನ ಹತ್ರ ಮಾತಾಡೋದು ಸುಮ್ಮನಿರಮ್ಮ, ಮಾತಾಡು ಏನೋ ಹೇಳ್ಬೇಕಂತ ಮಾತಾಡು. ಹಲೋ ಹಲೋ ಏನಮ್ಮ? ಆಂಟಿ ಚೆನ್ನಾಗಿದ್ದೀರಾ? ಆಂಟಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಕಣ. ಆಂಟಿ ರಾಜೇಶ್ ಏನಾದ್ರು ಹೇಳಿದ ಆಂಟಿ? ಇಲ್ಲ ಕಣಮ್ಮ, ಏನು ಹೇಳಿಲ್ಲ. ಆಂಟಿ ನನ್ ಶ್ರಾವ್ಯ ಅಂತ. ಹ್ಮ್ ಆಂಟಿ ನಾನು 2 ವರ್ಷದಿಂದ ಇಷ್ಟಪಟ್ಬಿಟ್ಟಿದೀವಿ ಆಂಟಿ. ಅಲ್ಲ ಕಣಮ್ಮ, ಅವ್ರಿಗಿಂತ ದೊಡ್ಡಳು ಅವ್ರ ಅಕ್ಕ ಇದ್ದಾಳೆ. ಆಂಟಿ ಹಾ ಅವ್ರ ಅಪ್ಪಂಗೆ ಇವೆಲ್ಲ ಗೊತ್ತಾದ್ರೆ ಇನ್ನ ಓದ್ತಾ ಏನ್ ಜೀವನ ಸಾಧಿಸಿದಿರಂತ ಇವಕ್ಕೆಲ್ಲ ಇದ್ ಮಾಡ್ಬೇಕು ನೀವು. ಆಂಟಿ ಇವಾಗಲೂ ನಾವೇನು ಮಾಡಲ್ಲ ಆಂಟಿ, ಇನ್ನು ಮಾಸ್ಟರ್ಸ್ ಮುಗಿಸ್ಬೇಕು ಆಂಟಿ. ಇಲ್ಲಣಮ್ಮ, ಅವಕ್ಕೆಲ್ಲ ತಲೆ ಕೊಡ್ಬೇಡ್ರಿ ಆಯ್ತಾ? ಚೆನ್ನಾಗ್ ಓದ್ರಿ, ಜೀವನ ಮುಂದೆ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಅವೆಲ್ಲ ನಮ್ ಮನ್ಸಲ್ಲಿ ಇರ್ಬೇಕಷ್ಟೇ. ಇವಾಗ ಆಯ್ತು, ನನ್ನ ಅಪ್ಪಂಗೆ ಹೇಳ್ಬೋದು, ನಿನ್ಗೆ ಯಾಕೆ ಹೇಳ್ದೆ ಹೇಳ ನಾನು? ಯಾರಿಗಾರ ಹೇಳೋ, ಯಾವತ್ತು ಓದುವಾಗ ಓದ್ಬೇಕು. ಈಗ ಓದ್ ವಿಷಯ ಬಿಟ್ಟಾಕ ನಿಂಗೆ ಯಾಕೆ ಬಿಟ್ಟಾಕೋ, ಇವಾಗ ಹೇಳು ಅರ್ಥ. ಈಗ ಹೋಗು ಮನೆಗಳಲ್ಲಿ ಅವೆಲ್ಲನ ಇಲ್ಲಿ ನೋಡಮ್ಮ, ಓದೋ ವಿಷಯ ಒಂದ್ಸಲ ಅದು ಕಾಲ್ ಜಾರದಾಗಲ್ಲ. ನೀನು ನನ್ ಮಗ್ಳ ತರ ಇಲ್ಲ ಅಂತ. ಮಗ್ಳನೇ ಇವಾಗ ನೆಕ್ಸ್ಟ್ ಮಗ್ಳನೇ. ಏನ್ ತಮಾಷೆ ಮಾಡ್ತಿದೀರಾ ಐಶಾ ನೀನು? ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಏನ್ ಮಾಡ್ದೆ ನಿಂಗ್ ನಾನು? ಕಪ್ಪಳ ಕಿತ್ತೋಂಗ್ ಏನಾದ್ರು ಹೇಳ್ದೆ ತಾನೆ ನಿಂಗ್ ನಾನು? ಏನ್ ಹೇಳು ಈಗ? ಏನ್ ಹೇಳಕ್? ಉಕ್ಕಡಪ್ಪ ನೀವು ಲವ್ ಮಾಡುವ ದೇವಡ್ಕೊಡ್ರಿ ಅಂತ ಹೇಳ್ಬೇಕಾ? ಉಕ್ಕಡಪ್ಪ ನೀವು ಲವ್ ಮಾಡುವ ದೇವಡ್ಕೊಡ್ರಿ ಅಂತ ಹೇಳ್ಬೇಕಾ? ನನಗ್ ಯಾರುಗಳು ನಿಮ್ಗೆ ಹೇಳ್ತಾ ಇಂತಾನೆ ನನಗಿದೆ ಆಂಟಿ ನಾವ್ ಸುಮ್ನೆ ಬೇರೆಯವರಿಂದ ಗೊತ್ತಾಗೋದ್ರ ಬದಲು ನಾವೇ ಹೇಳ್ಬಿಡೋಣ ಮುಂಚೆನೆ ಅಂತ ನಿಮ್ ಹತ್ರ ಹೇಳ್ತಾ ಇರೋದು ಆಂಟಿ. ಇಲ್ಲಿ ನೋಡಮ್ಮ, ಇಷ್ಟಪಡೋದಂತ ಅಲ್ಲ. ನೀವ್ ಯಾವಕ್ಕೆ ಅಷ್ಟವ? ಆಂಟಿ ನಾವ್ ಗೌಡಸ್ ಆಂಟಿ. ಸರಿ ನಮ್ಗೆ ಅಷ್ಟೇ ಕಣಮ್ಮ, ಅದಕ್ಕೆ ಮಾಡಿರೋದು. ನಿಮ್ ಮನೆಗ್ ಹೋಗ್ತಾರ? ಆಂಟಿ ಅಂದ್ರೆ ನಾನು ಇವಾಗಲೂ ಹೇಳಲ್ಲ ಆಂಟಿ, ಇನ್ನೂ 2 ವರ್ಷ ನಾನು ಮಾಸ್ಟರ್ಸ್ ಮಾಡಿ ಕೆಲ್ಸಕ್ಕೆ ಹೋದಾಗ ಹೇಳೋಣ ಅಂತ ಸುಮ್ನೆ ಇದ್ದೀನಿ ಆಂಟಿ. ಸರಿನಪ್ಪ, ನೀವ್ ಓದ್ ಕಾಲ್ ಮೇಲೆ ನಿಂತ್ಕೊಳ್ರಿ. ಕೊಡ್ಲಾ ಈಗ ಒಪ್ಕೊಂಡಿದ್ದೆ ಫಸ್ಟ್ ಅದ್ ಹೇಳ. ನನಗೆ ಏನೋ ಜಾಸ್ತಿ ಇಲ್ಲ. ನಾನು ಯಾರಿಗೂ ಹೇಳಲ್ಲ. ಆದ್ರೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನೆಕ್ಸ್ಟ್ ಪ್ರದೀಪ್ ಈಶ್ವರ ಆಡಂಗ್ ಆಡ್ತಿದ್ಯಾ? ನೆಕ್ಸ್ಟ್ ಪ್ರದೀಪ್ ಈಶ್ವರ ಇಷ್ಟೊಂದು ಸ್ಪೀಚ್ ಕೊಟ್ಟಿಲ್ಲ, ಅಷ್ಟು ಕೊಡ್ತಿದ್ಯಾ ಸ್ಪೀಚ್. ಇವಾಗ ಏನ್ 20-25 ನಿಮಿಷ ಜೀವನದ ಬಗ್ಗೆ ಮಾತಾಡ್ಕೊಳ್ಳೋ ಟೈಮ್ ಇದು. ಇವಾಗ ನೋಡಮ್ಮ, ನಾನು ಲವ್ ನಾನು ಹೇಳ್ದೆ ಅವಳಿಗೆ ಫಸ್ಟ್. ಅವ್ರ ಮನೇಲಿ ಅವಳು ಹೇಳಿಲ್ಲ ಫಸ್ಟ್. ನಮ್ಮಮ್ಮ ಅವಳು ಹೇಳಿದ್ಲು ರೀಲ್ಸ್ ಎಲ್ಲ, ಅಪ್ಪನ ರೀಲ್ಸ್ ಎಲ್ಲ ಮಾಡ್ತೇನೆ ನೀನು, ಅಮ್ಮ ನಿಂಗೆ ಫ್ರೆಂಡ್ ಆಗಿರ್ತಾರೆ ಒಂದ್ಸಲ ಒಪ್ಸು, ಬೇರೆಯವರಿಂದ ಸುಮ್ಮನೆ ಕೆಟ್ಟ ವಿಷಯ ಬರಬಾರ್ದು ಅಂತ ಹೇಳಿ ಅವಳು ಹೇಳಿದ್ಲು. ಸೊ ಅದಕ್ಕೆ ನಿನ್ಗೆ ಹೇಳಿದ್ದಿರೋದು ನಾನು. ಇಲ್ಲ ನಾನು ಹೇಳ್ತಾ ಇದ್ನ ಹೇಳಪ್ಪ. ಆಂಟಿ ನಾವ್ ಇನ್ನೂ ಇದ್ರ ಬಗ್ಗೆ 4-5 ವರ್ಷ ಏನು ಮಾತಾಡಲ್ಲ. ತನಕ ನಾನು ಮನೇಲಿ ಏನು ಹೇಳಲ್ಲ ಆಂಟಿ. ಸರಿನಮ್ಮ, ಇವಾಗ ಹೇಳಿದ್ರಿಂದ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ ಆಂಟಿ. ಕೆಲ್ಸ ಸಿಕ್ಕಿದ್ಮೇಲೆ ಹೇಳಿದ್ರೆ ನೋಡ್ತಾರೆ, ಅವಾಗ ಮುಂದೆ ಆಮೇಲೆ ಮಾತಾಡ್ತಾರೆ ಆಂಟಿ. ಅದಕ್ಕೆ ನಿಮಗೆ ಬೇರೆಯವರಿಂದ ಗೊತ್ತಾಗ್ಬಾರ್ದು ಅಂತ ಇವಾಗ ಹೇಳ್ತಾ ಇದೀವಿ ಅಷ್ಟೇ. ಸರಿನಮ್ಮ, ನಾನು ಯಾರಿಗೂ ಹೇಳಲ್ಲ. ಒಪ್ಕೊಂಡಿದ್ಯಾ? ಒಪ್ಕೊಂಬಿಟ್ಟು ಏನ್ಲ ಮಾಡ್ಬೇಕು? ಇನ್ನ ನಿಮ್ ಅಕ್ಕಂದೇ ಮದ್ವೆ ಮಾಡಿಲ್ಲ ನಾನು. ಅಕ್ಕನ್ ಬಿಡಮ್ಮ, ನಾನು ಮಾಡಿಸ್ತೀನಿ. ಯಾವಾಗ ಮಾಡ್ತೀನಿ ಹೇಳಮ್ಮ. ಆಯ್ತು ಅವಾಗಿನ ಮುಂಚೆ ನೀನೇ ಫಾಸ್ಟ್ ಆಗಿದೀಯಲ್ಲ. ಫಾಸ್ಟ್ ಅಂತ ಏನಲ್ಲ ಕಣಮ್ಮ, ಏನಕ್ಕೆ ಎಲ್ಲ ಸೀರಿಯಸ್ ವಿಷಯದಲ್ಲಿ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಾವು ಲವ್ ಮಾಡ್ತಾ ಇದ್ವಿ ಹೇಳಪ್ಪ. ಅದ ಅವ್ರ ಮನೆಗಳಿಗೆ ಹೋಗ್ಬೇಕಲ್ವಾ? ಅವ್ರು ನಾವ್ ಹೆಂಗೋ ನಾನು ಒಪ್ಸ್ತೀನಿ. ಇವಾಗ ಇವಳು ಹೆಂಗೋ ನಾನು ಒಪ್ಸ್ತೀನಿ, ನನ್ ಗೊತ್ತು ಒಪ್ಸೋದ್ ಹೆಂಗೆ ಅಂತ. ಎತ್ತಾಕೊಂಡ್ ಹೋಯ್ತಾ ಇರತ್ತೆ. ನಿಮಗೆ ಬೇರೆಯವರಿಂದ
ಗೊತ್ತಾಗ್ಬಾರ್ದು ಈ ತರ ಇವಾಗ ಅವರೆಲ್ಲ ರೀಲ್ಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಇವಾಗ ನನ್ನ ಅವನ ಜೊತೆ ನೋಡಿ ಮತ್ತೆ ನಿಮಗ್ ಬೇರೆಯವರಿಂದ ವಿಷಯ ಬರಬಾರ್ದು ನಾವೇ ಹೇಳ್ಬಿಡೋಣ ಅಂತ ನಾನು ಅವ್ನ್ ಗಂದೆ ಹೇಳ್ತಿರೋದು. ಸರಿನಮ್ಮ ಅದೇ ಯಾರಿಗೂನು ಹೇಳ್ಬೇಡ್ರಿ ಮತ್ತೆ ಅಷ್ಟೇ ಅಂದ್ರೆ ಉಟ್ಕೊಂತಾರ ಇಲ್ಲ ಅಂತಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾರೂನು ಆತರ ಫ್ರೆಂಡ್ಲಿಯಾಗಿರ್ಲಿ. ನಾನು ಯಾರ ಜೊತೆ ನಾನು ಫ್ರೆಂಡ್ಲಿಯಾಗಿ ಇರಬೇಡ ಅಂತ ಹೇಳಲ್ಲ. ಅವ್ನು ಅವಾಗ್ಲಿ ಚಿಕ್ಕ ಹುಡುಗನಿಂದಲೂ ಅಷ್ಟೇ ಹುಡುಗಿರಾಗ್ಲಿ ಹುಡುಗರಾಗ್ಲಿ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿರ್ತಾನೆ. ನಾನು ಅದ್ರ ಬಗ್ಗೆ ಏನು ಇದ್ ಮಾಡಲ್ಲ. ಬಿಡೆ ಹೇಳ್ದಾನೆ. ನಾನ್ ಅನ್ಕೊಂಡಿದ್ದೆ ಈ ಎಲ್ಲಿ ಗರಂ ಆಗಿ ಬೈತ್ಯ ಹೊಡಿತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇಷ್ಟ ಚೆನ್ನಾಗಿ ಒಪ್ಕೊಂತಿರ್ಲಿಲ್ಲ. ನಾನು ಒಪ್ಕೊಂತಿದ್ದೆ ಅನ್ಕೊಂಡೇ ಇರ್ಲಿಲ್ಲ. ಬೈಯೋದಂತಲ್ಲ ರಜಿ. ಆ ಇವಾಗ ಆಯ್ತು ಒಪ್ಕೊಂಡಲ್ಲ, ನಂಗೆ ಅಷ್ಟು ಖುಷಿ ಸಾಕು. ಇವಾಗ ತಕ್ಕೆ ಖುಷಿಯಾಗಿರೋದು ನಾನು. ಹಲೋ ಮಾಡ್ತೀರಿ ಚಿನ್ನು ಅಂತಾರೆ. ಖುಷಿ ಅಲ್ಲ ಕಣ. ನೀ ಮನ ಮರ್ಯಾದಿಲ್ವಾ? ಅಲ್ಲ ಕಣ ನೀ ಮನ ಮರ್ಯಾದಿಲ್ವಾ? ಆಕ್ಚುಲಿ ಗೈಸ್ ನಮ್ಮಮ್ಮ ಎಷ್ಟು ಸಿಂಪಲ್ ಆಗಿ ಒಪ್ಕೊಂತಾರೆ ಅಂತ ನಾನು ಲೈಫ್ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಮ್ಮಮ್ಮ ಒಪ್ಕೊಂಡ್ಬಿಟ್ರು ಅಂತ ಅನ್ಕೊಂಡಿದ್ದಾರ. ಇಲ್ಲ ಇದು ಆಕ್ಚುಲಿ ಪ್ರ್ಯಾಂಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. moments later ಫಾರ್ವರ್ಡ್ ಮಾಡೋ ಬೈಲಿ. ಆಕ್ಚುಲಿ ಏನ್ ಗೊತ್ತಾ, ಇದು ಪ್ರ್ಯಾಂಕು. ಲವ್ ಗಿವ್ ಏನಿಲ್ಲ. ಫ್ರೆಂಡ್ ಸೇರ್ಕೊಂಡು ಈ ತರ ಲವ್ ಮಾಡ್ತಾ ಇದೀವಿ ಅಂತ ಪ್ರ್ಯಾಂಕ್ ಮಾಡ್ಬೇಕು ಅಂತ ವ್ಲಾಗ್ ಮಾಡ್ಕೊಂಡಿದ್ದ. ನಂಬಿಟ್ಟಿದ್ದ. ಯಾಕೆ ನಿಜ ಅಮ್ಮ, ನಮ್ಮ ಅಪ್ಪನೇ ಗೊತ್ತಿರ್ಲಿಲ್ಲಮ್ಮ. ನೀ ಇಷ್ಟು ಸಿಂಪಲ್ ಆಗಿ ಒಪ್ಕೊಂತಿದ್ದು ನನ್ನ ಲೈಫ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ. ಇಷ್ಟು ಸಾಫ್ಟ್ ಆಗಿ ಒಪ್ಕೊಂತಿದ್ದು ಇವತ್ತೇ ಗೊತ್ತಾಗಿದ್ದು. ಆದ್ರೆ ಸಾಕು, ನಂಗೆ ಖುಷಿ ಆಯ್ತಿರೋ. ನಮ್ಮ ಫ್ರೆಂಡ್ ಫೋನ್ ಮಾಡ್ತೀನಿ. ಹಲೋ, ಹೆಂಗಿತ್ತು ಪ್ರ್ಯಾಂಕು? ಹೇಳ್ಬಿಟ್ಟಾ? ಹೇಳ್ರಿ, ಮಾತಾಡ ಮಮ್ಮನ ಹತ್ರ. ಹಲೋ ಏನಮ್ಮ ಏನೇನೋ ಮಾಡ್ತಿರಲ್ಲ. ಇಲ್ಲ ಇದ್ ಮಾಡ್ತಾವ್ನಿ ವಿಡಿಯೋ ಮಾಡ್ತಾವನೆ ಅಂತ. ಏನೇನೇನ ಒಂದ್ ಹುಡುಗಿ ನೋಡ ತಪ್ಪದಲ್ಲ ಅಂತ. ಹೌದಾ? ಇಷ್ಟು ಖುಷಿ ಆಗ್ಬಿಟ್ಟಿದ್ದ. ಹೇಗೋ ಹುಡುಗಿರೆಲ್ಲ ಸಿಗ್ತಾ ಇರ್ಲಿಲ್ಲ ಈ ಇಂಡಿಯಾದಲ್ಲಿ. ಹೇಗೋ ಹುಡುಗಿ ಸಿಕ್ಬಿಟ್ರಲ್ಲ ಫುಲ್ ಖುಷಿ. ಅಂತ ಅದಕ್ಕೆ ಅನ್ಕೊಂಡಿದ್ದ ನಮ್ಮ ಮಕ್ಕಳಿಗೆ ಒಂದ್ ಹುಡುಗಿ ಬಿಟ್ಟ ಅನ್ಕೊಂಡಿದ್ದ. ಏನೇನಾಗಿ ಸೂಪರ್ ಆಗಿದ್ದು ಹೋಗಲ್ಲ. ಹೌದಾ? ಹೇಳಿ. ಎಲ್ಲಾರು ಚೆನ್ನಾಗಿ ಸಪೋರ್ಟ್ ಮಾಡಿ. ಓಕೆ. ನನ್ ಮಗನಿಗೆ ಅವಾಗ ಲೈಕ್ ಮಾಡಿ ಶೇರ್ ಮಾಡಿ ಅಂತ. ಲೈಕ್ ಮಾಡಿ ಶೇರ್ ಮಾಡಿ. ಈ ಆರ್ಕೆ ಕನ್ನಡಿಗೆ ಅಂತ. ಆರ್ಕೆ ಕನ್ನಡಗ. ಈ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿದೀನಿ. ಮತ್ತೆ ಎಂಜಾಯ್ ಮಾಡಿದ್ರ ಅಂತಾನು ಅನ್ಕೊಂಡಿದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಗೈಸ್. ಟಾಟಾ, ಬಾಯ್ ಬಾಯ್.